ಇದಕ್ಕೂ ಮುಂಚೆನೆ ಈ ಪಿಟ್ಬುಲ್ ಅನ್ನೋ ನಾಯಿ ಸತ್ತೋಗಿತ್ತು 45 ಅದು ಕಾಸ್ಟ್ ಬಂದ್ಬಿಟ್ಟು 40,000. ಇದಕ್ಕೂ ಮುಂಚೆ ಅದು ತಿರ್ಕೊಂಡಿತ್ತು. ವಿಡಿಯೋ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳಿಗೆ ಅದು ಕಳಿಸಿದ್ವಿ. ಅದರಿಂದ ನಮ್ಗೆ ಏನು ಪ್ರಯೋಜನ ಆಗಿಲ್ಲ. ಸೊ ಅದು ಕಳೆದು ಇನ್ನ ಜಸ್ಟ್ ಒಂದು 3-6 ಮಂತ್ಸು ಆಗಿಲ್ಲ. ಸೊ ಇಲ್ಲಿ ನಾವು ಇವತ್ತು ಬೆಳಗ್ಗೆ ಬಂದಿದ್ವಿ. ನಮ್ಮ ಪ್ರಾಣ ಹೋದಷ್ಟೇ ನಮ್ಗೆ ದುಃಖ ಆಗ್ತಿದೆ. ಯಾಕಂತಂದ್ರೆ ನಾವು ಅದಕ್ಕೆ ಅನ್ನ ಹಾಕಿ ಊಟ ಹಾಕಿ ಬೆಳೆಸೋ ಒಂದು ನಾಯಿ. ಸೊ ನಮ್ಮ ಒಂದು ಭಯ ಏನು ಅಂತ ಹೇಳಿದ್ರೆ, ನಾವು ಸಾಕ್ತಿರೋಂಥ ನಾಯಿಗಳಿಗೆ ಇವತ್ತೊಂದು ಅದಕ್ಕೆ ಒಂದು ಇದಿಲ್ಲ, ರಕ್ಷಣೆ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಸೊ ದಿನ ಬೆಳಗ್ಗೆ ಆದ್ರೆ ರಾತ್ರಿ ನಾವು ಇಲ್ಲೇ ಬರ್ತಾ ಇರ್ತೀವಿ, ವ್ಯವಸಾಯ ಮಾಡ್ತೀವಿ. ನಾವು ರೈತರು ಇದನ್ನೇ ನಂಬ್ಕೊಂಡು ಈ ಜಮೀನಲ್ಲೇ ದಿನ ಪೂರ್ತಿ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ. ಸೊ ನಾಳೆ ಬೆಳಗ್ಗೆ ನಮ್ಗೆ ಈ ತರ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ತೋಟದ ಹತ್ರ ಒಂದು ಕಾವಲಾಗಿರೋ ನಾಯಿನೇ ಹೊತ್ಕೊಂಡು ಹೋಗೈತೆ. ಇಲ್ಲಿ ತೋಟದಿಂದ ಜಸ್ಟ್ ಒಂದು 200-300 ಮೀಟರ್ ಒಂದು ನಮ್ಮ ಹಳ್ಳಿ ಇದೆ. ಇವತ್ತು ಇಲ್ಲಾಗಿರೋ ಘಟನೆ ನಾಳೆ ಅಲ್ಲಾಗಲ್ಲ ಅಂತ ಏನ್ ಗ್ಯಾರಂಟಿ? ದಯವಿಟ್ಟು ಈಗ ಎಷ್ಟು ನಾಯಿ ಹೋಗಿದೆ ನಿಮ್ಮಲ್ಲಿ? ಸರ್ ಇದಕ್ಕೂ ಮುಂಚೆ 4-5 ಹೋಗಿದೆ ಸರ್. ಲಾಸ್ಟ್ ನಮ್ಗೆ ಪ್ರಪಂಚ ಗೊತ್ತಾಗಿರೋ ತರ ಲಾಸ್ಟ್ ಟೈಮ್ ಒಂದು ನಿಮ್ಗೆ ನಿಮ್ಮ ನ್ಯೂಸ್ ಮುಖಾಂತರ ಯಾರೋ ಒಬ್ರು ಬಂದಿದ್ರು, ಅವ್ರ ಮುಖಾಂತರ ನಾವು ಎಲ್ಲದಕ್ಕೂ ಹೇಳೋ ಪ್ರಯತ್ನ ಪಟ್ಟಿದ್ವಿ. ಅಲ್ಲಿ ಪಿಟ್ಬುಲ್ ಅಂತ ಒಂದು ನಾಯಿ, ಅದ್ರ ಕಾಸ್ಟ್ ಬಂದ್ಬಿಟ್ಟು 45,000. ಇದು ತೋಟಕ್ಕೆ ರಕ್ಷಣೆ ಮಾಡೋದಕ್ಕೆ ಕಾವಲಕ್ಕೆ ಸೆಕ್ಯೂರಿಟಿ ತಂದಿದ್ವಿ, ಅದು ಕೂಡ ತಿಳ್ಕೊಂಡೈತೆ. ಸೊ ಆ ಘಟನೆ ನಡೆದಿನ್ನ 3-6 ಮಂತ್ಸ್ ಕೂಡ ಆಗಿಲ್ಲ. ಸೊ ಮತ್ತೊಂದು ಘಟನೆ ನಡೆದಿದೆ, ತುಂಬಾ ದುಃಖ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾಯಿ ಬಿಡಿ, ನಾಯಿ ಏನ್ ಅನ್ಕೊಬಹುದು, ನಾಳೆ ಬೆಳಗ್ಗೆ ಜನಗಳಿಗೆ ಈ ತರ ಆಗ್ಬಿಟ್ರೆ ಏನು ಪರಿಸ್ಥಿತಿ ಹೇಳಿ? ಈಗ ಅದೇನು ಮನುಷ್ಯರು ತಿನ್ಬಾರ್ದು, ಇಲ್ಲ ಪ್ರಾಣಿಗಳು ತಿನ್ಬೇಕು ಅಂತ ಏನಾದ್ರು ಕಟ್ನಿಟ್ ಹಾಕೊಂಡ್ಬಿಟ್ಟಿರ್ತೆ, ಏನಾದ್ರು ಬಾರ್ಡರ್ ಹಾಕೊಂಡಿದೆ ಅದು. ಇವತ್ತು ನಾಯಿ ತಿನ್ನೋದು ಇದಕ್ಕಿಂತ ಮುಂಚೆ ನಾವು ಹೋಗಿ ಅರಣ್ಯಾಧಿಕಾರಿಗಳಿಗೆ ಹೇಳಿದ್ರೆ ಅವರು ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಏನು ಹೇಳಿಲ್ಲ, ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ನಾವು ರೈತರು ಸರ್, ಇಲ್ಲಿ ಡೈಲಿ ಓದುವ ನ್ಯೂಸಲ್ಲಿ ನಾವು ಹೇಳಿದ್ರೆ ಅದಕ್ಕೂ ಮುಂಚೆ ಏನು ಅವ್ರಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಇದೇಳಿ ಏನು ಹೇಳಿದ್ರು ಯೂಸ್ ಇಲ್ಲ. ದಯವಿಟ್ಟು ಈ ಒಂದು ನಾಯಿನ ತಿಂದಿರೋದು ಮತ್ತೆ ಪದೇ ಆಗಲ್ಲ ಅಂತ ಏನು ಹೇಳ್ತೀರಿ ಸರ್? ನಾವು ರೈತರು ನೈಟ್ ಬಂದು ಕರೆಂಟ್ ಇರಲ್ಲ, ನೈಟ್ ಹೊತ್ತಲ್ಲಿ ಬಂದು 3 ಗಂಟೆ 4 ಗಂಟೆ ನೀರು ಬಿಡಬೇಕು. ಆ ಟೈಮಲ್ಲಿ ನಾವೇನೋ ನಾಯಿಗಳು ಸಿಕ್ಕಿಲ್ಲ ಅಂದ್ರೆ ನಮ್ಮ ಮೇಲೆ ಬಿದ್ದರೆ ನಾವೇನು ಸರ್ ಮಾಡೋಣ? ಆ ಟೈಮಲ್ಲಿ ಯಾರು ಬಂದು ಕಾಪಾಡ್ತಾರೆ ಸರ್? ದಯವಿಟ್ಟು ಏನಾದರೂ ಮಾಡಿ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕಂತ ಹೇಳ್ತಾ ಇದ್ರು ಸರ್. ಸರ್ ಇದೇ ಪಕ್ಕದಲ್ಲಿ ಇದೇ ಫಾರೆಸ್ಟ್, ನಮ್ದೇನು ಫಾರೆಸ್ಟ್ ಏನು ದೂರ ಇಲ್ಲ, ಪಕ್ಕದಲ್ಲೇ ಇದೆ. ಆ ಫಾರೆಸ್ಟ್ ಅಲ್ಲಿ ಜಿಂಕೆಗಳನ್ನು ತಿಂದಿದೆ ಚಿರತೆ, ಮತ್ತೆ ದನಕರು ನಾವು ಮೇಯ್ಸಕ್ಕೆ ಹೋಗ್ತೀರಿ, ಅದನ್ನು ಹಿಡ್ಕೊಂಡು ತಿನ್ನುತ್ತೆ. ಅವೇನ ಸಿಕ್ಕಿಲ್ಲ ಅಂದ್ರೆ ಮನುಷ್ಯರ ಮೇಲೆ ಬಂದು ಅಲ್ಲೇ ಮಾಡಿದ್ರೆ ನಾವೇನ್ ಸರ್ ಮಾಡೋಣ? ದಯವಿಟ್ಟು ಏನಾದರೂ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕಂತ ನಾವು ನಿಮ್ಮ ಹತ್ರ ಕೋರ್ಕೊಂತ ಇದೀವಿ ಸರ್. ದಯವಿಟ್ಟು ಏನಾದರೂ ಒಂದು ಮಾಡಿ ಸರ್. ನಾವು ರೈತರು, ನಾವು ಈ ತರ ಮಾಡಿದ್ರೆ ಹೆಂಗ್ ಸರ್ ನಾವು ಜೀವನ ಮಾಡೋದು? ಇದೇ ನಮ್ಗೆ ರೈತರಿಗೆ ಇದೇ ಕೂಲಿ ಕೆಲಸ ಬಿಟ್ಟು ನಾವು ರೈತರು ತೋಟದಲ್ಲಿ ಮಾಡೋದೇ ನಮ್ಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಸರ್ ದಯವಿಟ್ಟು ಅಂತ ಕೇಳ್ತಾ ಇದ್ದೀರಿ ಸರ್, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು